ಏಪ್ರಿಲ್ 22ರಿಂದ ಏನು ಬೆಳಗಾಂನಲ್ಲಿ ಅಟ್ಯಾಕ್ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಇವತ್ತು ನಾವು ಮೇ 15ನೇ ತಾರೀಕು, ಸುಮಾರು ಕಳೆದ ಒಂದು 20-22 ದಿನಗಳಿಂದ ಈ ದೇಶದಲ್ಲಿ ಏನಾಗಿದೆ ಅಂಥೇಳಿ ಇಡೀ ದೇಶದ ಜನತೆ ಮುಂದೆ ಇದೆ. ಆದರೆ ಇಲ್ಲಿ ನಾವು ಯಾರನ್ನ ಟೀಕೆ ಮಾಡಕ್ಕೆ ಹೋಗ್ತಾ ಇಲ್ಲ. ಪ್ರಪ್ರಥಮದಲ್ಲಿ ನಮ್ಮ ಆರ್ಮ್ ಫೋರ್ಸಸ್ಸು, ನಮ್ಮ ಏರ್ ಫೋರ್ಸು, ನಮ್ಮ ನೇವಿ ಫೋರ್ಸಸ್ಗಳು ಯಾವತ್ತು ಈ ದೇಶದ ಪರಿಸ್ಥಿತಿಗೆ ಯಾವಾಗನ ತೊಂದರೆ ಬಂದಾಗ ದೇಶದ ಹಿತದೃಷ್ಟಿ ಕಾಪಾಡಲಿಕ್ಕೆ ಸುಮಾರು ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೆ ಯಾವಾಗಲೂ ನಮ್ಮ ಆರ್ಮ್ ಫೋರ್ಸಸ್ಗಳು ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ದಾವೆ, ಕಾಪಾಡಿದ್ದಾವೆ. ಇವತ್ತು ಮೊನ್ನೆ ನಡೀತಕ್ಕಂಥ ದಾಳಿಯಲ್ಲಿ ಏನು ಈ ಪಾಕಿಸ್ತಾನನ ಅಟ್ಯಾಕ್ ಮಾಡೋದರಲ್ಲಿ ವಿಶೇಷವಾದಂಥ ಮೇಲುಗೈ ಸಾಧಿಸಿ ಇವತ್ತು ನಮಗೆ ಹೆಮ್ಮೆ ಮಾಡಿರ್ತಕ್ಕಂಥ ವಿಷಯ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಎಲ್ಲ ಇಡೀ ಭಾರತ ದೇಶದ ಸೈನಿಕರಿಗೆ, ನಮ್ಮ ಏರ್ ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಆರ್ಮ್ ಫೋರ್ಸ್ ಆಗಿರ್ಬೋದು, ಎಲ್ಲರಿಗೆ ನಾನು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಏನಕ್ಕೆ ಕಾಡ್ತಾ ಇದ್ದಾವೆ ಅಂತಂದರೆ, ಈ ದೇಶದಲ್ಲಿ ನಾವು ಯಾವೊಬ್ಬ ಮನುಷ್ಯನ ಡಮ್ಮಿ ಗಾಡ್ ಮಾಡಿಬಿಟ್ಟಿದ್ವಿ. ಡಮ್ಮಿ ಗಾಡ್ ಅಂತಂದ್ರೆ ಎಲ್ಲದಕ್ಕೂ ಪ್ರಧಾನಮಂತ್ರಿನೇ ಸುಪ್ರೀಂ ಅಂತ ಹೇಳಿ ನಾವು ಪ್ರತಿ ಸರಿಗೂ ಬಿಂಬಿಸಿದ್ದೀವಿ, ಅದು ಇರಲಿ. ಆದರೆ ಈ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ನನಗೆ ಪ್ರಶ್ನೆ ಕೇಳಬೇಕಾಗಿದೆ. ಯಾವತ್ತು 22ನೇ ತಾರೀಕು ಏಪ್ರಿಲಲ್ಲಿ ಅಟ್ಯಾಕ್ ಆಗುತ್ತೆ, ನಾನು ಅಲ್ಲೇ ಇದ್ದೆ, ನೆಕ್ಸ್ಟ್ ಮರ್ದಿನ ಅಲ್ಲೇ ಇದ್ದೆ. 22ನೇ ತಾರೀಕು ಪ್ರಧಾನಮಂತ್ರಿಯವರು ಸೌದಿ ಅರೇಬಿಯಾದಿಂದ ವಾಪಸ್ ಬರ್ತಾರೆ. ಪ್ರೆಸ್ ಮೀಟ್ ಮಾಡೋದಿಲ್ಲ, ನೇರವಾಗಿ ಹೋಗಿ ಬಿಹಾರ್ನಲ್ಲಿ ಚುನಾವಣೆ ರ್ಯಾಲಿಯಲ್ಲಿ ಅವರು ಭಾಗವಹಿಸ್ತಾರೆ. 25ನೇ ತಾರೀಕಿಗೆ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಕೂಡ ಪ್ರಧಾನಮಂತ್ರಿ ಅವತ್ತೂ ಬರೋದಿಲ್ಲ. ಅದಾದ ನಂತರ ಯಾವಾಗ ಯುದ್ಧ ಪ್ರಾರಂಭ ಆಯಿತು, ಅದಾದ್ಮೇಲೆ ಕೂಡ 8ನೇ ತಾರೀಕನ್ನು ನಾನು ಭಾವಿಸ್ತಾ ಇದ್ದೀನಿ, ಬಹುಶಃ ಅವತ್ತು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಪ್ರಧಾನಮಂತ್ರಿ ಬರೋದಿಲ್ಲ. ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ಪ್ರಧಾನಮಂತ್ರಿಯವರು? ಈ ದೇಶಕ್ಕೆ ಏನು ಮೆಸೇಜ್ ಕೊಡ್ಬೇಕಂತಿದ್ದಾರೆ ಅಂದರೆ, ಎಲ್ಲರಿಗಿನ ನಾನೇ ಸುಪ್ರೀಮು, ನಾನು ಯಾವುದು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಈ ತರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಬಿಟ್ಬಿಡಿ ಹೋಗ್ಲಿ. ಬಿಜೆಪಿಯವರು ಯುವ ನಾಯಕರು ಏನಿದಿರಲ್ಲ, ದಯಮಾಡಿ ಪ್ರಶ್ನೆ ಮಾಡ್ರಿ. ಈ ವ್ಯವಸ್ಥೆಯಲ್ಲಿ ಯಾರು ಸುಪ್ರೀಂ ಇಲ್ಲ. ಎಂತಿಂಥ ಸುಲ್ತಾನ್ಗಳು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ. ಯಾರು ಪರ್ಮನೆಂಟ್ ಉಳಿಯೋದಿಲ್ಲ, ಇರೋದಿಲ್ಲ ಕೂಡ ಅಧಿಕಾರದಲ್ಲಿ. ಆದರೆ ಈ ಒಂದು ವರ್ತನೆ ಏನು? ವಾಟ್ ಇಸ್ ದಟ್? ಹಿ ವಾಂಟ್ಸ್ ಟು ಸೆಂಡ್ ಅ ಮೆಸೇಜ್. ಏನು ಮೆಸೇಜು? ಅದಾಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.